ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸದ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ದಿವ್ಯವಾದ ಸ್ವರೂಪವನ್ನು ತಿಳಿಸಿ ಶ್ರೀರಾಮಚಂದ್ರನ ಪ್ರೀತಿಗೆ ಸಾಧನವಾದ ಧರ್ಮ, ಶ್ರೀರಾಮಚಂದ್ರನನ್ನು ಪಡೆಯುವುದಕ್ಕೆ ಬೇಕಾದಂತಹ ಸಾಧನೆಗಳನ್ನು ತಿಳಿಸುವುದಕ್ಕೆ ಹೊರಟ ವಾಲ್ಮೀಕಿ ರಾಮಾಯಣ, ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಹೊರಟ ಭರತನಿಗೆ ಭರದ್ವಾಜಾಶ್ರಮದಲ್ಲಿ ಎಂತಹ ಅದ್ಭುತವಾದ ಆತಿಥ್ಯವನ್ನು ಭರದ್ವಾಜರು ಮಾಡಿದ್ದಾರೆ ಅಂತ ವರ್ಣನೆಯನ್ನು ಮಾಡಿದೆ. ಕಳೆದ ವರ್ಷ ನೀವೆಲ್ಲ ಆನ್ಲೈನಲ್ಲಿ ಕೇಳಿದ್ದೀರಿ. ಅತ್ಯದ್ಭುತವಾದ ಆತಿಥ್ಯ. ವಿಶ್ವಾಮಿತ್ರರಿಗೆ ವಸಿಷ್ಠರು ಯಾವ ರೀತಿಯ ಆದರ ಆತಿಥ್ಯಗಳನ್ನು ಕೇವಲ ತಮ್ಮ ತಪಸ್ಸಿನಿಂದ ಮಾಡಿದ್ದಾರೆ, ಯಾವುದೇ ರೀತಿಯ ಬಾಹ್ಯ ಸಾಧನ ಸಲಕರಣೆಗಳಿರಲಿಲ್ಲ, ಸೇವಕರಿರಲಿಲ್ಲ, ದಾಸದಾಸಿಯರು ಯಾರಿಲ್ಲ, ಯಾವುದೇ ತರಹದ ರಾಜ್ಯದಲ್ಲಿ ಇರಬೇಕಾದಂತಹ ಸವಲತ್ತುಗಳಿಲ್ಲ. ಆದರೂ ಕೂಡ ಯಾವ ರಾಜರಿಗೂ ಸುಲಭವಾಗಿ ಸಾಧ್ಯವಾಗದೇ ಇರುವಂತಹ ಮಹಾವೈಭವದಿಂದ ವಿಶ್ವಾಮಿತ್ರರಿಗೆ ವಸಿಷ್ಠರು ಆದರ ಆತಿಥ್ಯವನ್ನು ಮಾಡುತ್ತಾರೆ. ಅದು ಕೇವಲ ತಮ್ಮ ಬ್ರಹ್ಮಜ್ಞಾನದ ಮಹಿಮೆಯಿಂದ, ತಪಸ್ಸಿನ ಮಹಿಮೆಯಿಂದ, ತಮ್ಮ ಉಪಾಸನೆಯ ಶಕ್ತಿಯಿಂದ ಅಂತಹ ಅದ್ಭುತವಾದ ಆತಿಥ್ಯವನ್ನು ಮಾಡುತ್ತಾರೆ. ನಂದಿನಿ ಕಾಮಧೇನು ಅಲ್ಲಿ ನಿಮಿತ್ತಳಾಗ್ತಾಳೆ. ಆ ಕಾಮಧೇನುವನ್ನು ಪಡೆದುಕೊಳ್ಳುವ, ಕಾಮಧೇನುವಿನ ಮೂಲಕ ಇಂತಹ ಎಲ್ಲ ವಸ್ತುಗಳನ್ನು ತಾವು ಉಪಯೋಗಿಸುವುದು ಮಾತ್ರ ಅಲ್ಲದೆ ಎಲ್ಲರಿಗೂ ನೀಡುವಂತಹ ಸಾಮರ್ಥ್ಯವನ್ನು ವಸಿಷ್ಠರು ತಮ್ಮ ಜಪದಿಂದ, ತಮ್ಮ ಅನುಷ್ಠಾನದಿಂದ, ಯಜ್ಞಯಾಗಗಳಿಂದ ಪಡೆದುಕೊಂಡದ್ದು. ಭರದ್ವಾಜರು ಕೇವಲ ತಮ್ಮ ತಪಸ್ಸಿನಿಂದ ಭರತನಿಗೆ ಚತುರಂಗಿಣಿ ಸೇನಾ ಸಮೇತನಾಗಿ ಬಂದಂತಹ ಭರತ ಬೇಕಾದಷ್ಟು ಪದಾತಿಗಳು, ಕಾಲಾಳುಗಳಿದ್ದಾರೆ, ಆನೆಗಳಿವೆ, ಒಂಟೆಗಳಿವೆ, ಕುದುರೆಗಳಿವೆ, ಬೇಕಾದಷ್ಟು ಮಂತ್ರಿಗಳಿದ್ದಾರೆ, ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ. ಎಲ್ಲರಿಗೂ ಕೂಡ ಭರದ್ವಾಜರು ಕೇವಲ ತಮ್ಮ ಇಚ್ಛಾ ಮಾತ್ರದಿಂದ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾರೆ. ಗಂಧರ್ವರು, ಅಪ್ಸರ ಸ್ತ್ರೀಯರು, ದೇವತೆಗಳೆಲ್ಲ ಭರದ್ವಾಜರ ಪ್ರಾರ್ಥನೆಗೆ ಓಗೊಟ್ಟು ಅವರ ತಪಸ್ಸಿಗೆ ಪ್ರಸನ್ನರಾಗಿ ದೇವತೆಗಳೇ ಅಲ್ಲಿ ಇಳಿದು ಬಂದು ಇವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಂತಹ ಅದ್ಧೂರಿಯ ಆತಿಥ್ಯವನ್ನು, ಸ್ವಾಗತವನ್ನು ಭರದ್ವಾಜರು ಭರತನಿಗೆ ಮಾಡಿದ್ದಾರೆ. ಕಾರಣ ಒಂದೇ, ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಹೊರಟಿದ್ದಾನೆ ಭರತ. ಇದು ರಾಮಾಯಣದ ಸಂದೇಶ. ರಾಮನ ದರ್ಶನಕ್ಕಾಗಿ ಹೊರಟಂತಹ ವ್ಯಕ್ತಿ, ರಾಮನ ದರ್ಶನಕ್ಕಾಗಿ ಪ್ರಯತ್ನ ಮಾಡುವ ವ್ಯಕ್ತಿ, ಅವನಿಗೇನೇ ಇಂತಹ ಅದ್ಭುತವಾದ ವೈಭವ ಇದ್ದರೆ ರಾಮನ ದರ್ಶನವನ್ನು ಪಡೆದವರ ಸಾಮರ್ಥ್ಯ, ವೈಭವ ಏನಿರುತ್ತೆ ಅಂತ ಊಹೆ ಮಾಡಿ ಅಂತ ಶ್ರೀಮದಾಚಾರ್ಯರು ತಿಳಿಸುವಂತೆ, ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಘಂ ಆಶುಲಯಂ ವ್ರಜತಿ.
ಭಗವಂತನ ಸ್ಮರಣೆಯನ್ನು ನಿರಂತರವಾಗಿ ಮಾಡುವ ಸಿದ್ಧಿಯನ್ನು ಪಡೆದುಕೊಂಡ ವ್ಯಕ್ತಿಗೆ ಎಲ್ಲ ಪಾಪಗಳ ಪರಿಹಾರವಾಗಿ ಸಕಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ ಎನ್ನುವುದನ್ನು ಏನು ಹೇಳೋದು? ಯತತೋಪಿ ಭಗವಂತನ ಸ್ಮರಣೆಯನ್ನು ಮಾಡುವ ಪ್ರಯತ್ನ ಮಾಡಿದರೂ ಕೂಡ ಅವನ ಪಾಪಗಳೆಲ್ಲ ಪರಿಹಾರವಾಗುತ್ತೆ, ಪಾಪಗಳಿಂದಾಗಿ ಬರುವ ವಿಘ್ನಗಳೆಲ್ಲ ದೂರವಾಗುತ್ತೆ. ಯಾವ ಇಷ್ಟಾರ್ಥಗಳ ಪ್ರಾಪ್ತಿಗೆ ಪಾಪಗಳು ವಿಘ್ನವಾಗಿತ್ತೋ ಅವುಗಳು ದೂರವಾಗಿ ಸಕಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗತ್ತೆ ಕೇವಲ ಭಗವಂತನ ಸ್ಮರಣೆಯನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಿದವನಿಗೆ ಅಂತ. ಆ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಪ್ರಯತ್ನ ಮಾಡುವ ಭರತನಿಗೆ ಇಷ್ಟೆಲ್ಲ ಇಷ್ಟಾರ್ಥಗಳ ಪ್ರಾಪ್ತಿ, ಆ ಎಲ್ಲ ದೇವತೆಗಳ ಮೂಲಕ ಅಂತಹ ವೈಭವವನ್ನು ಅನುಭವಿಸುವಂತಹ ಒಂದು ಪ್ರಸಂಗವನ್ನು ಭರದ್ವಾಜರು ಅಲ್ಲಿ ತೋರಿಸುವ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ದೇವರ ದರ್ಶನ, ಪ್ರತ್ಯಕ್ಷವಾದ ದೇವರ ದರ್ಶನ ಬಹಳ ದೂರ ಇದೆ. ಆದರೆ ಅದಕ್ಕಾಗಿ ಶಾಸ್ತ್ರಗಳ ಮೂಲಕ ಭಗವಂತನ ದರ್ಶನ, ದರ್ಶನ ಅಂದರೆ ಶಾಸ್ತ್ರ, ದರ್ಶನದ ಮೂಲಕ ಭಗವಂತನ ದರ್ಶನ, ಶಾಸ್ತ್ರದ ಮೂಲಕ ಪರಮಾತ್ಮನನ್ನು ತಿಳಿಯುವುದಕ್ಕೆ ನೀವು ಪ್ರಯತ್ನ ಮಾಡಿದರೂ ಋಷಿಗಳ, ಮುನಿಗಳ, ಜ್ಞಾನಿಗಳ, ಮಹಾನುಭಾವರ, ದೇವತೆಗಳ, ವಾಯುದೇವರ, ಮಹಾಲಕ್ಷ್ಮಿಯ, ಪರಮಾತ್ಮನ ಅನುಗ್ರಹದಿಂದ ನಿಮಗೆ ಬೇಕಾದದ್ದೆಲ್ಲ ಸಿಗತ್ತೆ, ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ. ಚಿಂತೆ ಪಡಬೇಡಿ. ಆ ಭಗವಂತನ ಜ್ಞಾನಕ್ಕಾಗಿ ಪ್ರಯತ್ನವನ್ನು ಮಾಡಿ, ದೇವರ ಜ್ಞಾನಕ್ಕಾಗಿ ನಾವೆಲ್ಲವನ್ನು ಬಿಟ್ಟು ಪ್ರಯತ್ನ ಮಾಡಿದರೆ ಇವತ್ತಿನ ಸಾಕಷ್ಟು ವೈಭವಗಳೇನಿವೆ, ಲೌಕಿಕ ಮಾರ್ಗದಲ್ಲಿ ನಡೆದಾಗ ಸಿಗುವಂತಹ ಅನೇಕ ವೈಭವಗಳು, ಸುಖ ಸೌಭಾಗ್ಯಗಳು, ಅವುಗಳಿಂದ ವಂಚಿತರಾಗ್ತೇವೆ ಅಂತ ತಿಳಿಯಬೇಡಿ. ಲೌಕಿಕ ಮಾರ್ಗದಲ್ಲಿ ಸಿಗದಿರುವಂತಹ ಮಹಾವೈಭವ, ಮಹಾಸುಖ ಈ ಅಧ್ಯಾತ್ಮ ಮಾರ್ಗದಲ್ಲಿಯೂ ಉಂಟು. ಮೊದಲು ದುಃಖ ಅಂತ ತೋರಿದರೂ ನಿಜವಾದ ಭಕ್ತಿ ಶ್ರದ್ಧೆಗಳಿಂದ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ನಡೆದಾಗ ಸಿಗುವಂತಹ ಆನಂದ, ತೃಪ್ತಿ ಅದಕ್ಕೆ ಸಮಾನವಾದದ್ದು ಇನ್ನೊಂದಿಲ್ಲ ಅಂತ ಭರದ್ವಾಜರು ಈ ಮೂಲಕವಾಗಿ ತೋರಿಸಿಕೊಡ್ತಾರೆ. ಭರದ್ವಾಜರ ಆತಿಥ್ಯವನ್ನು ಸ್ವೀಕಾರ ಮಾಡಿದಂತಹ ಭರತ ರಾತ್ರಿ ಸುಖವಾಗಿ ನಿದ್ರೆಯನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಆ ಭರದ್ವಾಜರ ಅನುಜ್ಞೆಯನ್ನು ಪಡೆದು ಶ್ರೀರಾಮನ ದರ್ಶನಕ್ಕಾಗಿ ಮುಂದೆ ಸಾಗಬೇಕಾಗಿದೆ. ತತಸ್ತಾಂ ರಜನೀಂ ವ್ಯುಷ್ಯ ಭರತಸ್ಸ ಪರಿಚ್ಛದಃ ಕೃತಾತಿಥ್ಯೋ ಭರದ್ವಾಜಂ ಕಾಮಾತ್ ಅಭಿಜಗಾಮಃ.